ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತು ನೋಡಿ 30 ಸೈಜಿನ ಬ್ಲೌಸನ್ನು ಯಾವ ರೀತಿ ಕಟ್ ಮಾಡೋದಂತ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ ನೋಡಿ, ಇವಾಗ ಮೊದಲಿಗೆ ಸ್ಲೀವ್ ಕಟ್ ಮಾಡೋಣ. ಸ್ನೇಹಿತರೆ ನೋಡಿ, 2 ಸ್ಲೀವನ್ನು ನಾನು ಹಾಕ್ಕೊಂಡಿದ್ದೀನಿ ಸ್ಲೀವ್ ಕಟ್ ಮಾಡಲಿಕ್ಕೆ. ನೋಡಿ, ಒಂದು ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಡ್ತಾ ಇದ್ದೀನಿ. ಸ್ನೇಹಿತರೆ ನೋಡಿ, ಇದು ಲೈನಿಂಗ್ ಬ್ಲೌಸು. ಸ್ನೇಹಿತರೆ ನೋಡಿ, ಇದು 30 ಚೆಸ್ಟ್ ಇದೆ ಮೆಜರ್ಮೆಂಟು. ನೋಡಿ, ಅಳತೆ ಬ್ಲೌಸ್ ಪ್ರಕಾರ ಸ್ಲೀವ್ ಎಷ್ಟಿದೆಯೋ ಅಷ್ಟೇ ಕಟ್ ಮಾಡೋಣ. ಹಾಗೆ ಇದಕ್ಕಿಂತೂ ಒಂದು ಅರ್ಧ ಇಂಚು ಲೆಂತ್ ಜಾಸ್ತಿ ಇಡ್ಬೇಕು ಫ್ರೆಂಡ್ಸ್. ನೋಡಿ, ಏನಕ್ಕಂದರೆ ಅರ್ಧ ಇಂಚು ಜಾಸ್ತಿ ಇಡು ಅಂತ ಹೇಳಿದ್ದಾರೆ, ಹಾಗಾಗಿ ಒಂದು ಅರ್ಧ ಇಂಚು ಜಾಸ್ತಿ ಇಡ್ತಾ ಇದ್ದೀನಿ ಇದಕ್ಕಿಂತೂ. ನೋಡಿ, ಇದು ತೀರಾ ಸಣ್ಣ ಸೈಜ್ ಬ್ಲೌಸು. ನೋಡಿ ಸ್ನೇಹಿತರೆ, ಸ್ಟಿಚಿಂಗ್ ಮಾರ್ಜಿನ್ ಸೇರಿ ಕೂಡ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಇಲ್ಲಿ. ನೋಡಿ, ಸ್ಟಿಚಿಂಗ್ ಮಾರ್ಜಿನ್ ಸೇರಿ ಇಲ್ಲಿಗೆ ಬರುತ್ತೆ ಇದು. ಹಾಗೆ ಬಂದು ಇಲ್ಲಿ ಫಿಟ್ಟಿಂಗ್ ಬಂದು ಅಳತೆ ಬ್ಲೌಸಲ್ಲಿ ಎಷ್ಟಿದೆಯೋ ಅಷ್ಟನ್ನೇ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ. ಹಾಗೆ ಸ್ನೇಹಿತರೆ ನೋಡಿ, ಇದಕ್ಕೆ ಒಂದು ಸೇಪನ್ನು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಆರ್ಮೋಲ್ ಸೇಪನ್ನು ಸ್ಲೀವಲ್ಲಿ ಸ್ನೇಹಿತರೆ, ಈ ಸ್ಲೀವನ್ನು ಈ ಆರ್ಮೋಲ್ ಕ್ರಾಸನ್ನು ಯಾವ ರೀತಿ ಮೆಜರ್ಮೆಂಟ್ ಮಾಡಬೇಕು ಅನ್ನೋದು ಒಂದು ವಿಡಿಯೋ ಇದೆ ನಂದು, ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಲಿಂಕನ್ನು, ದಯವಿಟ್ಟು ನೋಡಿ. ಸ್ನೇಹಿತರೆ ನೋಡಿ, ಇದು ಬ್ಯಾಕ್ ಶೇಪು. ಇವಾಗ ಫ್ರಂಟ್ ಶೇಪನ್ನು ಇದರಲ್ಲೇ ಮಾರ್ಕ್ ಮಾಡೋಣ. ನೋಡಿ, 2 ಪೀಸ್ ಮಾತ್ರ ತಗೊತಾ ಇದ್ದೀನಿ ಫ್ರಂಟ್ ಪೀಸು. ನೋಡಿ, ಈ ಥರ ಶೇಪನ್ನು ಮಾರ್ಕ್ ಮಾಡ್ಕೋಬೇಕು. ಇದು ಫ್ರಂಟ್ ಶೇಪು, ಫ್ರಂಟ್ ಆರ್ಮೋಲ್ ಶೇಪು ಸ್ಲೀವಲ್ಲಿ. ಸ್ನೇಹಿತರೆ ನೋಡಿ, ಇದು ಎಕ್ಸಾಕ್ಟಾಗಿ ಯಾವ ರೀತಿ ಕಟ್ ಮಾಡೋಕೆ ಹೊಸರು ಇದ್ದರೆ ನನ್ನ ಹತ್ರ ಈ ಪೇಪರ್ ಕಟ್ಟಿಂಗ್ ವಿಡಿಯೋಸ್ ಇದೆ, ದಯವಿಟ್ಟು ನೋಡಿ ನನ್ನ ಚಾನಲಲ್ಲಿ. ಸ್ನೇಹಿತರೆ ನೋಡಿ, ಇವಾಗ ಸ್ಲೀವ್ ಕಟ್ ಮಾಡಾಯಿತು. ಇವಾಗ ಮೇನ್ ಬಾಡಿ ಕಟ್ ಮಾಡೋಣ. ಸ್ನೇಹಿತರೆ ನೋಡಿ, ಇವಾಗ ಬ್ಯಾಕ್ ಪಾರ್ಟನ್ನು ಕಟ್ ಮಾಡೋಣ ಸ್ಟಾರ್ಟಿಂಗು. ಅದಕ್ಕಾಗಿ ನೋಡಿ, ಕೆಳಗಡೆ ಒಂದು ಸ್ಟ್ರೈಟ್ ಲೈನ್ ಹಾಕಂತ ಇದ್ದೀನಿ ಬಟ್ಟೆ ಸೀದಾ ಮಾಡಲಿಕ್ಕೋಸ್ಕರ. ಸ್ನೇಹಿತರೆ, ಇದು ಲೈನಿಂಗ್ ಬ್ಲೌಸು. ನೋಡಿ, ಉದ್ದ ಬಂದು 12.5 ಇದೆ ಸ್ನೇಹಿತರೆ. ಇದು ಬ್ಲೌಸ್ ಉದ್ದ ಬಂದು ಅದಕ್ಕೆ 12.5ಗೆ ನಾವು 1 ಇಂಚ್ ಆ್ಯಡ್ ಮಾಡಬೇಕು. ನೋಡಿ, ಟೋಟಲ್ 13.5 ಆಯಿತು. 13.5ಗೆ ಒಂದು ಮಾರ್ಕಿಂಗು. ಸ್ನೇಹಿತರೆ ನೋಡಿ, ಇದರಲ್ಲಿ ಮೇಲ್ಗಡೆ ಶೋಲ್ಡರ್ ಹತ್ರ ಅರ್ಧ ಇಂಚು, ಕೆಳಗಡೆ ಬಾಟಮ್ ಹತ್ರ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ. ನೋಡಿ, ಇದರಲ್ಲೇ ಸೇರಿಸಿ ತೊಗೊಂಡಿದ್ದೀವಿ. ಟೋಟಲ್ 13 ಇಂಚು ತೊಗೊಂಡಿದ್ದೀವಿ ನೋಡಿ ಸ್ನೇಹಿತರೆ. ಎಕ್ಸ್ಟ್ರಾ ಇರೋದೆಲ್ಲ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಹಾಗೆ ಇಲ್ಲಿ ಅರ್ಧ ಇಂಚಿಗೆ ಒಂದು ಲೈನ್ ಹಾಕಂತೀನಿ ನೋಡಿ. ಸ್ನೇಹಿತರೆ, ಇವಾಗ ನೋಡಿ, ಬ್ಯಾಕ್ ನೆಕ್ಕು ಹಾಗೆ ಶೋಲ್ಡ್ರು ಎಷ್ಟಿದೆ ಅಂತ ನೋಡೋಣ. ಸ್ನೇಹಿತರೆ ನೋಡಿ, ಇದಕ್ಕೆ 2 ಇಂಚ್ ಇಟ್ಟರೆ ಸಾಕಾಗುತ್ತೆ. ಇದು ಭಾಳ ಸಣ್ಣ ಸೈಜಿನ ಬ್ಲೌಸ್ ಆಗಿರೋದ್ರಿಂದ ಚೆಸ್ಟ್ ಮೆಜರ್ಮೆಂಟ್ ಬಂದು 30 ಇಂಚ್ ಆಗುತ್ತೆ. ನೋಡಿ, ಇದು ಭಾಳ ಕಡಿಮೆ ಇದೆ ನೋಡಿ ಸ್ನೇಹಿತರೆ. 2.5 ಇದೆ ಶೋಲ್ಡ್ರು. ನಾನು 2 ಇಂಚು ನೆಕ್ ಬಿಡ್ತಿರ್ತಾ ಇದ್ದೀನಿ ನೋಡಿ. ಭಾಳ ತೆಳ್ಳಗಿದ್ದಾರೆ ಇವರು, ಹಾಗಾಗಿ 2 ಇಂಚು ನೆಕ್ ಬಿಡ್ತಿರ್ತಾ ಇದ್ದೀನಿ. ಶೋಲ್ಡ್ರು ಬಂದು 2.5 ಇಡ್ತಾ ಇದ್ದೀನಿ. ಅಲ್ಲಿಗೆ ನೋಡಿ ಫ್ರೆಂಡ್ಸ್, 4.5 ಆಯ್ತು ನೋಡಿ. ನೋಡಿ, 4.5ಗೆ ಶೋಲ್ಡ್ರು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸ್ನೇಹಿತರೆ ನೋಡಿ, ಇವಾಗ ಆರ್ಮೋಲ್ ಶೇಪನ್ನು ಯಾವ ರೀತಿ ಮಾರ್ಕ್ ಮಾಡೋದಂದರೆ, ಅಳತೆ ಬ್ಲೌಸ್ ಕೊಟ್ಟಾಗ ನೋಡಿ ಸ್ನೇಹಿತರೆ, ಕೆಳಗಡೆ ಬಾಟಮ್ ಸೈಡಿಂದ ನೋಡಿ ಬ್ಯಾಕ್ ಸೈಡ್ ತಗೊಂಡಿದ್ದೀನಿ. ಈ ಪಾಯಿಂಟಿಂದ ಈ ಪಾಯಿಂಟ್ವರೆಗೂ ನೋಡ್ಕೊಂಬಿಡಿ, ಇಲ್ಲಿಂದ ಇಲ್ಲಿವರೆಗೂ ಎಷ್ಟು ಬರುತ್ತೆ ಅಂತೇಳಿ. ನೋಡಿ, ಇಲ್ಲಿಗೆ ಬಂತು. ಹಾಗೆ ಮೇಲ್ಗಡೆ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ. ಸ್ನೇಹಿತರೆ ನೋಡಿ, ಇಲ್ಲಿವರೆಗೂ ಬಂತು. ನಾನು ಇಲ್ಲಿಗೆ ಇದಕ್ಕೊಂದು ಲೈನ್ ಹಾಕಂತ ಇದ್ದೀನಿ. ಹಾಗೆ ಚೆಸ್ಟ್ ಮೆಜರ್ಮೆಂಟು 7.5 ಇದೆ ನೋಡಿ ಸ್ನೇಹಿತರೆ. 30 ಅಂದರೆ 4 ಭಾಗ ಮಾಡಿದರೆ 7.5 ಬರುತ್ತೆ ನೋಡಿ. 7.5ಗೆ ಒಂದು ಮಾರ್ಕಿಂಗ್ ಮಾಡ್ಕೊತ ಇದ್ದೀನಿ. ಹಾಗೆ 1.25 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಇಡ್ತಾ ಇದ್ದೀನಿ. ಹಾಗೆ ಬಾಟಮ್ ಸೈಡ್ ಬಂದು ಅಳತೆ ಬ್ಲೌಸಲ್ಲಿ ಎಷ್ಟಿದೆಯೋ ನೋಡ್ಕೋಬೇಕು ಸ್ನೇಹಿತರೆ. ನೋಡಿ, ಇವರು ನೀಟಾಗಿ ಸ್ಟಿಚ್ ಮಾಡಿಲ್ಲ ಈ ಬ್ಲೌಸನ್ನು, ಬಟ್ ಅವ್ರು ಕಂಫರ್ಟಬಲ್ ಆಗುತ್ತಂತೆ ನೋಡಿ. ಇಲ್ಲಿ ಏರೋಪ್ರಲ್ಲಿ ಹೆಂಗೆ ಮಾಡಿದ್ದಾರೆ
ನಾವೀಗ ಮಾಡೋದು ಬೇಡ, ಅಡ್ಜಸ್ಟ್ ಮಾಡೋಣ ಇದರಲ್ಲೇ. ನೋಡಿ ಇದರಲ್ಲಿ ಈ ಥರ ಇಟ್ಕೊಂಡು ನೋಡಿ ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ಸ್ನೇಹಿತರೆ. ನೋಡಿ ಇದು 25 ಇದೆ, ಸೊಂಟದ ಅಳತೆ ಬಂದು 25 ಇದೆ. 25 4 ಭಾಗ ಮಾಡಿದರೆ 6.5 1 ಪಾಯಿಂಟ್ ಕಮ್ಮಿ ಬರುತ್ತೆ ನೋಡಿ ಸ್ನೇಹಿತರೆ. 6.5 ಇಂಚ್ ಇಡ್ತಾ ಇದ್ದೀನಿ, 1 ಪಾಯಿಂಟ್ ಕಮ್ಮಿ ಬರುತ್ತೆ. ಹಾಗೆ 1 ಇಂಚು ಟಕ್ಸಿಗೋಸ್ಕರ, 1.25 ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ. ಸ್ನೇಹಿತರೆ ನೋಡಿ ಇಲ್ಲಿ 1.25 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟಿದ್ದೀನಿ. ಇದಕ್ಕೆ ಒಂದು ಲೈನ್ ಹಾಕೋಣ. ಇದು ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಇದಕ್ಕೆ ಜಾಸ್ತಿ ಲಾಂಗ್ ಹೋಗೋಣ. ಇದು ಏನಂದರೆ ಭಾಳ ಲೂಸ್ ಇದೆ, ಭಾಳ ಸಣ್ಣ ಬ್ಲೌಸು ಸ್ನೇಹಿತರೆ. ಇದು ನೋಡಿ 30 ಸೈಜ್ ಅಂದರೆ ಇಷ್ಟೇ ಬರುತ್ತೆ ಸ್ನೇಹಿತರೆ. ನೆಕ್ ವಿಡ್ತು 2 ಇಂಚ್ ಇಟ್ಟಿದ್ದೀನಿ ಅಷ್ಟೇ ನಾನು ಇದ್ರೆ. ಈ ಬ್ಲೌಸಲ್ಲಿ ಸಣ್ಣ ಬ್ಲೌಸ್ ಆಗಿರೋದ್ರಿಂದ 2 ಇಂಚ್ ಇಟ್ಟಿದ್ದೀನಿ. ನೆಕ್ಕಿನ ಉದ್ದ ನೋಡೋದಾದರೆ ನೋಡಿ ಕೆಳಗಡೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಈ ಥರ ಸೆಂಟ್ರಿಗೆ ಫೋಲ್ಡ್ ಮಾಡ್ಕೋಬೇಕು. ನಾವಿಲ್ಲಿ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಅಲ್ಲಿಂದ ಮೇಲ್ಗಡೆಗೆ ಈ ಥರ ಮೆಜರ್ಮೆಂಟ್ ತಗೋಬೇಕು. ನೋಡಿ ಇಲ್ಲಿವರೆಗೂ ಬರುತ್ತೆ. 1/4 ಇಂಚು ಎಕ್ಸ್ಟ್ರಾ ತಗೋಬೇಕು. ನೋಡಿ ಸ್ನೇಹಿತರೆ, ಇದನ್ನು ಕೆಳಗಡೆ 2.5 ಇಟ್ಟಿದ್ದೀನಿ. ಸ್ವಲ್ಪ ಜಾಸ್ತಿ ಡೀಪ್ ತಗೊಂಡಿದ್ದೀನಿ. ನೋಡಿ 2.5 ಬಂತು ಕೆಳಗಡೆ. ಇಲ್ಲಿ 2 ಇಂಚ್ ಇದೆ. ಹಾಗೆ ಇದಕ್ಕೆ ಒಂದು ರೌಂಡ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ನೋಡಿ ಇದನ್ನು ಸ್ವಲ್ಪ ಡಿಸೈನ್ ಮಾಡ್ತೀನಿ. ನೀವು ಬ್ಯಾಕ್ ಸೈಡ್ ಮಾರ್ಕ್ ಮಾಡಿ ಮಾತ್ರ ತೋರಿಸ್ತೀನಿ ಸ್ನೇಹಿತರೆ. ನೋಡಿ ಇದರಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಕೂಡ ಆ್ಯಡ್ ಆಗಿ ಬಂತು ಮೇಲ್ಗಡೆ. ಓಕೆ, ಇವಾಗ ಕಟ್ ಮಾಡೋಣ. ನಾವು ಫ್ರಂಟ್ ಸೈಡಿಗೆ ಒಂದು 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡ್ಕೋಬೇಕು. ನೋಡಿ ಕಾಜಾಪಟ್ಟಿ ಉಕ್ಸ್ಪಟ್ಟಿ ಹತ್ರ ಒಂದು 1/4 ಇಂಚನ್ನು ಉಕ್ಸ್ಪಟ್ಟಿಗೋಸ್ಕರ 1/4 ಇಂಚನ್ನು ಮಾರ್ಜಿನ್ಗೆ ಬಿಡ್ತಾ ಇದ್ದೀನಿ. ನೋಡಿ ಈ ಥರ ಬಿಟ್ಟು ಇದನ್ನು ಈ ಥರ ಹಾಕೋಬೇಕು ಕ್ಲೀನಾಗಿ. ನೋಡಿ ಆ ಮಾರ್ಜಿನ್ ಬಿಟ್ಟು ಹಾಕೋಬೇಕು. ಹಾಕೊಂಡ ನಂತರ ನೋಡಿ ಹಾಗೆ ಶೋಲ್ಡ್ರ್ ಮಾರ್ಕಿಂಗ್ ಮಾಡೋಣ. ಆರ್ಮೋಲ್ ಶೇಪ್ ಕೂಡ ಎಲ್ಲಿ ಬರುತ್ತೆ ನೋಡಿ ಅಲ್ಲಿಗೆ ಮಾರ್ಕ್ ಮಾಡ್ಕೋಬೇಕು. ಹಾಗೆ ನೆಕ್ ಬಿಡ್ತು ಕೂಡ, ನೆಕ್ನ ಅಗಲ ಕೂಡ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸ್ನೇಹಿತರೆ ಇವಾಗ ಈ ಪಾರ್ಟನ್ನು ತೆಗೆದುಬಿಡೋಣ. ನೋಡಿ ಇದು ಆರ್ಮಲ್ ಶೇಪಿಗೋಸ್ಕರ. ಹಾಗೆ ನೆಕ್ಕಿನ ಉದ್ದ ಕೂಡ ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಂತ ನೋಡ್ಕೊಂಡ್ಬಿಡೋಣ. ಅಳತೆ ಬ್ಲೌಸಲ್ಲಿ ಬಂದು 6 ಇಂಚ್ ಇದೆ. ನೋಡಿ 6 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸ್ಟಿಚಿಂಗ್ ಮಾರ್ಜಿನ್ ಸೇರಿ 6 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಒಂದು ರೌಂಡ್ ಶೇಪಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ಸ್ನೇಹಿತರೆ ನೋಡಿ ಇವಾಗ ಫಸ್ಟ್ ಡಾಟ್ ಪಾಯಿಂಟ್ ಚೆಕ್ ಮಾಡೋಣ ಎಲ್ಲಿಗೆ ಬರುತ್ತೆ ಅಂತೇಳಿ. ನೋಡಿ ಅಳತೆ ಬ್ಲೌಸನ್ನು ಈ ರೀತಿ ಇಟ್ಕೊಂಡು ಸ್ಟಿಚಿಂಗ್ ಮಾರ್ಜಿನ್ ಬಿಡಬೇಕು ಮೇಲ್ಗಡೆ ಬಿಟ್ಟು. ನೋಡಿ ಫಸ್ಟ್ ಡಾಟ್ ಪಾಯಿಂಟ್ ಇಲ್ಲಿ ಬರುತ್ತೆ. ಹಾಗೆ ಸೆಕೆಂಡ್ ಡಾಟ್ ಪಾಯಿಂಟ್ ಕೂಡ ನೋಡಿ ಇಲ್ಲಿಗೆ ಬರುತ್ತೆ. 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ. ನೋಡಿ ಇದಕ್ಕೆ ಲೈನ್ ಹಾಕೋಣ. ಸ್ನೇಹಿತರೆ ನೋಡಿ ಇದು ಫಸ್ಟ್ ಡಾಟ್ ಪಾಯಿಂಟ್ ಹಾಗೆ ಸೆಕೆಂಡ್ ಡಾಟ್ ಪಾಯಿಂಟ್. ಹಾಗೆ ಟಕ್ಸ್ ಎಷ್ಟು ಹಿಡಿದಾರೆ ಅಂತ ನೋಡ್ಕೊಳ್ಳಿ ಸ್ನೇಹಿತರೆ. ಭಾಳ ಹತ್ತಿರ ಹಿಡಿದ್ಬಿಡ್ತಾರೆ ನೋಡಿ ಇವರು. ನೋಡಿ ಇದು 1.5 ಇಂಚ್ಗೆ ಹಿಡಿದಿದ್ದಾರೆ. ನಾನು 2 ಇಂಚ್ ಇಡ್ತೀನಿ. ನೋಡಿ 2.25 ಇಡ್ತೀನಿ ಸ್ನೇಹಿತರೆ. 2.25 ಹಾಗೆ 2 ಇಂಚು ಟಕ್ಸ್ ಹಿಡಿತಾ ಇದ್ದೀನಿ. ಹಾಗೆ ಸ್ನೇಹಿತರೆ ನೋಡಿ ಈ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಎಷ್ಟಿದೆ ಅಂತ ಅಳತೆ ಬ್ಲೌಸಲ್ಲಿ ನೋಡ್ಕೊಂಬಿಡಿ. ನೋಡಿ 1/4 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇಲ್ಲಿಗಿದೆ. ಹಾಗೆ ನೋಡಿ ಇಲ್ಲಿಂದ ಕೆಳಗಡೆ ಸ್ನೇಹಿತರೆ ನೋಡಿ 1 ಇಂಚು ನಾವು ಎಕ್ಸ್ಟ್ರಾ ತಗೋಬೇಕು. ನೋಡಿ ಈ ಕ್ರಾಸಿಂದ ನಾವು ಮಾರ್ಕ್ ಮಾಡ್ಕೊಂಡಿವಲ್ಲ, ಇಲ್ಲಿಂದ 1 ಇಂಚ್ ಎಕ್ಸ್ಟ್ರಾ ತಗೋಬೇಕು. ಏನಕ್ಕಂದರೆ ಇಲ್ಲಿ ಒಂದು ಟಕ್ಸ್ ಬರುತ್ತಲ್ಲ, ಆ ಟಕ್ಸಿಗೆ 1/2 ಇಂಚು ಹಾಗೆ ಸ್ಟಿಚಿಂಗ್ ಮಾರ್ಜಿನ್ 1/2 ಇಂಚು ಹೋಗುತ್ತೆ.
ಸ್ನೇಹಿತರೆ ನೋಡಿ ಈ ಲೈನನ್ನು ಇದಕ್ಕೆ ಸೇರಿಸೋಣ. ಇವಾಗ ನೋಡಿ ಇದಕ್ಕೆ ಈ ಲೈನ್ ಸೇರಿಸೋಣ ಸ್ನೇಹಿತರೆ. ಇವೆರಡರ ನಡುವೆ ಸೆಂಟ್ರಿಗೆ ಒಂದು ಟಕ್ಸ್ ಪಾಯಿಂಟ್ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಈ ಟಕ್ಸನ್ನು ನಾನು 1.25 ಇಂಚ್ ಇಡ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಅಳತೆ ಮೇಲೆ ಇದನ್ನು ಇಡಬೇಕು. ಅಳತೆ ಬ್ಲೌಸ್ ಎಷ್ಟಿದೆಯೋ ಅದ್ರ ಮೇಲೆ ಡಿಪೆಂಡ್ ಆಗಿ ಇಡಬೇಕು. ಇದು 30 ಸೈಜ್ ಬ್ಲೌಸ್ ಆಗಿರೋದ್ರಿಂದ ಅಷ್ಟಕ್ಕೆ ಇಡ್ತಾ ಇದ್ದೀನಿ. ಹಾಗೆ ಈ ಟಕ್ಸ್ ಪಾಯಿಂಟ್ ಕೂಡ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಸ್ನೇಹಿತರೆ ನೋಡಿ ಈ ರೌಂಡ್ ಶೇಪ್ ಇದಕ್ಕೆ ಫ್ರಂಟ್ ಶೇಪ್ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಈ ಥರ ಸ್ನೇಹಿತರೆ ಇದು ತೆಳು ಬಟ್ಟೆ ಆಗಿರೋದ್ರಿಂದ ನಮಗೆ ಪೆನ್ಸಿಲ್ ಮಾರ್ಕಿಂಗ್ ಮಾಡೋಕ್ಕೆ ಚೆನ್ನಾಗಲ್ಲ. ಪಾಲಿಸ್ಟರ್ ಬೇರೆ ಇದು, ಕಾಟನ್ ಅಲ್ಲ ಇದು ಪಾಲಿಸ್ಟರ್. ಹಾಗಾಗಿ ನೋಡಿ ಫ್ರಂಟ್ ಶೇಪನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ನೇಹಿತರೆ ಈ ನೋಡಿ ಇಲ್ಲಿ ಬಗಲ್ ಹತ್ರ ಎಷ್ಟು ಬರುತ್ತೆ ಅಂತ ನೋಡ್ಕೋಬೇಕು ಅಳತೆ ಬ್ಲೌಸಲ್ಲಿ. ಯಾಕಂದರೆ ನಾವು ಅಳತೆ ಬ್ಲೌಸ್ ಪ್ರಕಾರನೇ ಫ್ರಂಟನ್ನು ಕಟ್ ಮಾಡೋದ್ರಿಂದ ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಂತ ನೋಡ್ಕೊಳ್ರಿ. ನೋಡಿ ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ನೋಡಿ ಇವರು ಮೇಲ್ಗಡೆ ಕ್ರಾಸ್ ತಗೊಂಡಿಲ್ಲ, ಅವರು ಸ್ಟ್ರೈಟಾಗೇ ತಗೊಂಡಿದ್ದಾರೆ. ಬಟ್ ನಾವು ಒಂದು 1/4 ಇಂಚು ಒಂದು ಅರ್ಧ ಇಂಚು ತಗೊತಾ ಇದ್ದೀನಿ ಜಾಸ್ತಿ ಕ್ರಾಸು. ಈ ಅರ್ಧ ಇಂಚನ್ನು ನಾವು ಎಕ್ಸ್ಟ್ರಾ ಬೆಲ್ಟಲ್ಲಿ ಬಿಡಬೇಕು. 25 ಅಂದರೆ 6.25 ಬರುತ್ತೆ. ನೋಡಿ 6.25 ಒಂದು ಪಾಯಿಂಟ್ ಕಮ್ಮಿ ಬರುತ್ತೆ. ನೋಡಿ ಇಲ್ಲಿ 2.25 ಇದೆ, 2.25 ಬಿಡಬೇಕು. ಈ ಕಡೆಗೆ 2.25 ಇದೆ ಸ್ನೇಹಿತರೆ. ನೋಡಿ 2.25 ಬಿಟ್ಟಾಗ ನಮಗೆ 6.25 ಇಲ್ಲಿ ಬರುತ್ತೆ. ಹಾಗೆ ಇದಕ್ಕೆ ಒಂದು ಲೈನ್ ಹಾಕೋಣ. ಸ್ನೇಹಿತರೆ ಇವಾಗ ಕಟ್ ಮಾಡೋಣ. ಹಾಗೆ ನೋಡಿ ಕಟ್ ಮಾಡೋಕ್ಕಿಂತ ಮುಂಚೆ ಮೇನ್ ಡಾಟ್ ಪಾಯಿಂಟ್ ಒಂದು ಮಾರ್ಕ್ ಮಾಡಿಬಿಡ್ತೀನಿ. ನೋಡಿ ಇಲ್ಲಿ ನಾರ್ಮಲ್ ಶೇಪ್ ಹತ್ರ ಒಂದು ಡಾಟ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಹಾಗೆ ನೋಡಿ ಇಲ್ಲಿವರೆಗೂ ಬರುತ್ತೆ ಇದು. ಹಾಗೆ ಇವೆರಡು ಸೆಂಟ್ರಿಗೆ ಒಂದು ಡಾಟ್ ಪಾಯಿಂಟು. ನೋಡಿ ಇವೆರಡು ಸೆಂಟ್ರಿಗೆ ಇಲ್ಲಿವರೆಗೂ ಒಂದು ಡಾಟ್ ಪಾಯಿಂಟು. ಸ್ನೇಹಿತರೆ ಇವಾಗ ಕಟ್ ಮಾಡೋಣ. ನೋಡಿ ಸ್ನೇಹಿತರೆ ನೋಡಿ ಇವೆಲ್ಲ ಡಾಟ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೋಬೇಕು, ಕಟ್ ಮಾಡ್ಕೋಬೇಕು ಚಿಕ್ಕದಾಗಿ ಮಾರ್ಕಿಂಗಿಗೋಸ್ಕರ. ಸ್ನೇಹಿತರೆ ಇವಾಗ ಇದಕ್ಕೆ ಬೆಲ್ಟ್ ಕಟ್ ಮಾಡೋಣ. ನೋಡಿ ಸ್ನೇಹಿತರೆ ಚೆಸ್ಟ್ ಸೈಜ್ ಬಂದು 26 ಇದೆ. 26ರಲ್ಲಿ ಒಂದು ಪಾಯಿಂಟ್ ಕಮ್ಮಿ ಬರುತ್ತೆ. ನೋಡಿ ಅಷ್ಟನ್ನು ಉದ್ದ ಮಾರ್ಕ್ ಮಾಡ್ಕೊಳ್ಳೋಣ. ಅಂದರೆ 6.25 ಬರುತ್ತೆ ಪ್ಲಸ್ 2 ಇಂಚ್ ಎಕ್ಸ್ಟ್ರಾ. ಸ್ನೇಹಿತರೆ ನೋಡಿ ಅಳತೆ ಬ್ಲೌಸ್ ಪ್ರಕಾರ ಎಷ್ಟಿದೆ ಬೆಲ್ಟ್ ನೋಡ್ಕೊಳ್ಳೋಣ. ಸ್ನೇಹಿತರೆ ನೋಡಿ ನಾವು ಇಲ್ಲಿ ಸ್ವಲ್ಪ ಜಾಸ್ತಿ ಕ್ರಾಸ್ ಇಟ್ಟಿದ್ದೀವಿ ಆವಾಗಲೇ ಫ್ರಂಟಲ್ಲಿ ಇಡಬೇಕಾದ್ರೆ. ನಾವು ಹಾಗಾಗಿ ಜಾಸ್ತಿ ಬೆಲ್ಟನ್ನು ಸ್ವಲ್ಪ ತಗೋಬೇಕು. ಇಲ್ಲಿ ನೋಡಿ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳೋಣ. ಸ್ನೇಹಿತರೆ ಇವ್ರದ್ದು ಅಳತೆ ಬ್ಲೌಸ್ ಬಂದು ನೋಡಿ 1.25 ಇದೆ ಸ್ನೇಹಿತರೆ. ಇದೆ ಅದಕ್ಕೆ ಎಕ್ಸ್ಟ್ರಾ ಅರ್ಧ ಇಂಚ್ ನಾವು ಆ್ಯಡ್ ಮಾಡ್ಕೋಬೇಕು. ನಾವು ಅಲ್ಲಿ ತೊಗೊಂಡಿರೋದ್ರಿಂದ ಕಮ್ಮಿ ಕಟ್ ಮಾಡಿದ್ರಿಂದ 2 ಇಂಚ್ ಬರುತ್ತೆ ಇಲ್ಲಿ ಬೆಲ್ಟು. ನೋಡಿ ಹಾಗೆ ಅಲ್ಲಿ 2 ಇಂಚ್ ಇದೆ, ರೆಡಿ 2 ಇಂಚ್ ಇದೆ. ಹಾಗೆ ಇಲ್ಲಿ 2.25 ಇದೆ ನೋಡಿ ಸ್ನೇಹಿತರೆ. ಇದಕ್ಕೆ 1 ಇಂಚ್ ಆ್ಯಡ್ ಮಾಡ್ಬೇಕು. ನೋಡಿ 2.25ಗೆ 1 ಇಂಚ್ ಆ್ಯಡ್ ಮಾಡಿದಾಗ 3.25 ಆಗುತ್ತೆ ನೋಡಿ ಸ್ನೇಹಿತರೆ. ಹಾಗೆ ಇಲ್ಲಿ 2 ಇಂಚಿಗೆ 1 ಇಂಚ್ ಆ್ಯಡ್ ಮಾಡಿದಾಗ ನೋಡಿ 3 ಇಂಚ್ ಆಗುತ್ತೆ. ಹಾಗೆ ಇಲ್ಲಿ ನಾವು ಟಕ್ಸ್ ಪಾಯಿಂಟನ್ನು 3 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ವಿ. ನೋಡಿ 2.25 ಮಾರ್ಕ್ ಮಾಡ್ಕೊಂಡಿದ್ವಿ. ಅಲ್ಲಿ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ನೋಡಿ ಟಕ್ಸ್ ಪಾಯಿಂಟ್ ಹತ್ರ ಇವರು ಬಡ್ಡಿಗೆ ಟಕ್ಸ್ ಹಿಡಿದಿದ್ದಾರೆ. ನೋಡಿ ಇಲ್ಲೇ ನೋಡ್ಕೋಬೇಕು ನಾವು. ಇಲ್ಲಿ 2 ಇಂಚ್ ಇದೆ ಅಂದರೆ 3 ಇಂಚ್ ಇಡೋಣ. ನೋಡಿ 1 ಇಂಚ್ ಎಕ್ಸ್ಟ್ರಾ. ಸ್ನೇಹಿತರೆ ನೋಡಿ ಈ ಪಾಯಿಂಟನ್ನು ಈ ಪಾಯಿಂಟಿಗೆ ಈ ಥರ ಸೇರಿಸ್ಬಿಡಿ. ನೀಟಾಗಿ ಈ ಥರ ಒಂದು ರೌಂಡ್ ಶೇಪ್ ಬಂದ್ಬಿಡುತ್ತೆ. ನೋಡಿ ಇವಾಗ ಇದನ್ನ ಕಟ್ ಮಾಡೋಣ.
ಸ್ನೇಹಿತರೆ ನೋಡಿ ಇದು ಬೆಲ್ಟ್ ರೆಡಿ ಆಯಿತು. ನೀವು ಖಂಡಿತ ತೋರಿಸ್ತೀನಿ ನಾನು ನಿಮಗೆ. ಬ್ಯಾಕು ಫ್ರಂಟು ಅಟ್ಯಾಚ್ ಮಾಡಿದಾಗ ಸರಿ ಬರುತ್ತಿಲ್ಲ ಅಂತ ತೋರಿಸ್ಬಿಡ್ತೀನಿ ನೋಡಿ ಒಂದು ಸಾರಿ. ದಯವಿಟ್ಟು ಕನ್ಫ್ಯೂಸ್ ಆಗಬೇಡಿ, ಕ್ಲಾರಿಟಿ ಇಲ್ಲೇ ಸಿಕ್ಬಿಡುತ್ತೆ ನೋಡಿ ಸ್ನೇಹಿತರೆ. ಇಲ್ಲಿವರೆಗೂ ಮಾರ್ಜಿನ್ ಬರುತ್ತೆ. ಹಾಗೆ ಇದನ್ನು ಕೂಡ ನೋಡಿ ಫೋಲ್ಡ್ ಮಾಡ್ತಾಯಿದ್ದೀನಿ ನಾನು. ಇದನ್ನು ಕೂಡ ಇದರಲ್ಲಿ ಸೇರಿಸ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ನಾವು ಕೆಳಗಡೆ 1 ಇಂಚು ಅರ್ಧ ಇಂಚು ಸ್ಟಿಚಿಂಗ್ ಇದನ್ನು ಫೋಲ್ಡಿಂಗಿಗೆ ಹೋದಾಗ ನೋಡಿ ಸರಿಗೆ ಬರುತ್ತೆ. ಇವಾಗ ಅಳತೆ ಬ್ಲೌಸ್ ನಾವು ಹೇಳಿದ್ವಿ ಇದರಲ್ಲಿ ಅರ್ಧ ಇಂಚು ಎಕ್ಸ್ಟ್ರಾ ತಗೊಂಡ್ವಿ. ಏನಕ್ಕಂದರೆ ಅವರು ಕ್ರಾಸ್ ಇಟ್ಟಿದ್ದಿಲ್ಲ ಈ ಪಾರ್ಟಲ್ಲಿ, ಅವರು ಸ್ನೇಹಿತರೆ ಕ್ರಾಸ್ ಇಟ್ಟಿಲ್ಲ, ನಾವು ಇಟ್ಟು ಕಟ್ ಮಾಡಿದ್ದೀವಿ ಅಷ್ಟೇ ಡಿಫ್ರೆನ್ಸ್ ಆಗಿರೋದು ಸ್ನೇಹಿತರೆ. ನೋಡಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿ ನಿಮ್ಮ ವಿಡಿಯೋನ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್.